ಸಿಗ್ನಲ್ ಇದೆ, ಸಿಗ್ನಲ್ ಇದೆ, ಸಿಗ್ನಲ್ ಇದೆ, ಸಿಗ್ನಲ್ ಇದೆ. ಈಗ ಕರೆಕ್ಟಾಗಿ ಕೇಳಿಕೊಂಡು ನಾವು ಹಿಂಡ್ಬಿಡೋಣ ಅಂತ. ನೋಡಿ ಪ್ಲೇಸ್ ಹೆಂಗಿದೆ ನೋಡಿ, ಫುಲ್ಲು ಗ್ರೀನರಿಯಿಂದ ಕವರ್ ಆಗಿದೆ. ಒಂಥರ ಸಕ್ಕದಾಗಿದೆ ಪ್ಲೇಸ್. ಫುಲ್ಲು ಎಲ್ಲಿ ನೋಡಿದ್ರು ಗ್ರೀನ್ 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 ಗ್ರೀನ್. ಅದೇನಂತ ಏನು ಬೆಳೆಸಿದಾರೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಸುಮ್ಮನೆ ಏನದ ಗೊತ್ತಿಲ್ಲ, ಒಟ್ಟು ಬೆಳೀತಾ ಇದ್ದಾರೆ. ಫುಲ್ಲು ಗ್ರೀನರಿ ಇದೆ. ಆ ಕಡೆನೂ ಗ್ರೀನರಿ, ಫುಲ್ ಈ ಕಡೆ ಎಲ್ಲ ಗ್ರೀನರಿ 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 ಗ್ರೀನರಿ, ಎಲ್ಲ ಕಡೆ ಗ್ರೀನರಿ. ಮೈಸೂರು ಬಸ್ಸು, ಮೈಸೂರು ನಗರ ಸಾರಿಗೆ. ತುಂಬಾ ಜನ ಬೈಕರ್ಸ್ಗಳು ಕಾಣಿಸ್ತಾ ಇದ್ದಾರೆ. ಐ ಥಿಂಕ್ ಲಾಟ್ಸ್ ಆಫ್ ಬೈಕರ್ಸ್, even couple bikers are coming where girls are riding the bikes. Himalayan NS 200 Dominas ಓಡಿಸ್ಕೊಂಡು ಬರ್ತಾ ಇದ್ದಾರೆ. ಕರ್ನಾಟಕ, ಸಾರಿ ಬ್ಯಾಂಗ್ಳೂರಿಂದನೇ ಬರ್ತಿರೋದು. ಯಾಕಂದ್ರೆ ಫ್ರಮ್ ಬ್ಯಾಂಗ್ಳೂರ್ ಇಟ್ ಸೆಲ್ಫ್ 0304 ಅಂತ ಏನೇನಿದೆ. ಗೈಸ್ ಹೊರಡ್ತಾ ಇದ್ದೀವಿ, ಬಂದ್ವಿ. ಆಲ್ಮೋಸ್ಟ್ ನಿಯರ್ ಬಲ್ಮುರಿ ಅಂತ ಅನಿಸ್ತಾ ಇದೆ. ಬಲ್ಮುರಿ ಹತ್ರನೇ, ಆಲ್ಮೋಸ್ಟ್ ಬಲ್ಮುರಿ ಹತ್ರ ಬಂದುಬಿಟ್ಟಿದ್ದೇವೆ. ನನಗೆ ಸಹ ರೋಡ್ ಗೊತ್ತಿಲ್ಲ, ಬಟ್ ಈ ರೋಡಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಇಟ್ ಜಸ್ಟ್ ಮೀನ್ ದ್ಯಾಟ್ ವಿ ಆರ್ ನಿಯರ್ ಟು ದ ಬಲ್ಮುರಿ ಫಾಲ್ಸ್ ಆರ್ ದ ಡೆಸ್ಟಿನೇಷನ್ ವೇರ್ ವಿ ಆರ್ ಗೋಯಿಂಗ್. ಅದ್ರ ನಿಯರೇ ಇರ್ತೀವಿ ಅಂತ ಅರ್ಥ. ಅಂದರೆ ರೋಡಲ್ಲಿ ಈ ಥರ ರೋಡ್ ಇದೆ, ಚಿಕ್ಕ ರೋಡು. ಓನ್ಲಿ ಒನ್ ಕಾರ್ ಆ್ಯಂಡ್ ಒನ್ ಬೈಕ್. ಎಲ್ಲಿಂದ ಬರ್ತಾ ಇದೆ ರೋಡ್ಗಳು? ಓಕೆ, ದಿಸ್ ಮೈಟ್ ಬಿ ದ ರೂಟ್. ಶಿಲ್ಪಾ ಏನೋ ಬರ್ದವ್ರಿ, ಶಿಲ್ಪಾ ರೆಸಾರ್ಟ್. ಓ, ವೆಲ್ಕಮ್ಸ್ ಟು ಬಲ್ಮುರಿ. ಅಣ್ಣಂಗೆ ಕಾಡಿಸ್ತಾ ಇದ್ದೀನಿ, ಅದೇ ಬಲ್ಮುರಿ ಅಂತ. ಓ, ಮತ್ತೆ ಗ್ರೀನ್ ಸೈಡ್ ಇದು. ಈ ಕಡೆ ಮತ್ತೆ ಈ ಕಡೆ ನಮ್ಮಣ್ಣಂಗೆ ಕಾಡಿಸ್ತಾ ಇದ್ದೀನಿ ಬಲ್ಮುರಿ ಅಂತ. ರೋಡ್ ಹಂಪ್ ಬಂತು. ವೈಸರ್ ಹಾಕೊಂಡೆ, ಯಾವುದೋ ದೇವಸ್ಥಾನ ಬಂತು. SMK ಸ್ಪಿರಿಟ್ಸ್ ಅಂಡ್ ಬಾರ್. SMK ಹೆಲ್ಮೆಟ್ ಇದೆ. SMK ಟಿಕೆಟ್ ತಗೋಬೇಕು. ಬೈಕಿಗೆ 10 ರೂಪಾಯಿ, ಕಾರ್ಗೆ 30 ರೂಪಾಯಿ. 40 ಟಿಕೆಟ್ ಬಂತು ಅಂತಿದ್ದಾರೆ ಬಲ್ಮುರಿ. ಓಹೋ, ನೀರು ಇಲ್ಲಿದಾವ. ನೀರಿದೆ ಎಲ್ಲ ಗೊತ್ತಿಲ್ಲ ಈ ಸರಿ ಬಲ್ಮುರಿಯಲ್ಲಿ. ಇಲ್ಲೇ ಇದೆ ಗೈಸ್. ಬಲ್ಮುರಿ ಬಂದ್ವಿ, ಬಟ್ ಬಲ್ಮುರಿಯಲ್ಲಿ ನೀರು ತುಂಬಾ ಕಡಿಮೆ ಇದೆ. ಸೊ ಅದಕ್ಕೆ ಅದು ಇನ್ನೊಂದು ಯಾವುದೋ ಮುರಿ ಅಂತ. ಯಾವ ಮುರಿ ಸಂದೀಪಣ್ಣ? ಯಡ್ಮುರಿ. ಯಾವ್ದು? ಇಲ್ಲ ಅದು ಯಡ್ಮುರಿ ಅಂತ, ಅಲ್ಲಿ ಹೋಗ್ಬೇಕಂತೆ. ನೀರು ಫುಲ್ಲು ಡೆಡ್ ಇದೆ, ಎಂಥ ನೀರಿಲ್ಲ, ಕಡಿಮೆ ಆಗಿಬಿಡಿದೆ ಫುಲ್ಲೆಲ್ಲ ನೀರೆಲ್ಲ. ಹೀಗಿದೆ ವಿಷಯ ಈಗ. ಸೊ ಹೊರಡಬೇಕು. ಪಾಪಾ ನಾನೀಗ ಹಿಂದೆ ಕೂರ್ತೇನೆ, ಸಂದೀಪ್ ಹಣ ಓಡಿಸ್ತಾರೆ. ಹೊಡು ವಾ. ನೋಡಿ ಹೋಗ್ತಾ ಇದ್ದೀವಿ ಈಗ. ತೊಡೆಮುರಿ ಅಲ್ಲ, ಬಲ್ಮುರಿ ಆಯಿತು. ಯಡ್ಮುರಿ. ನಾನು ತೊಡೆಮುರಿ ಅಂತ ಇದ್ದೀನಿ. ತೊಡೆಮುರಿ ಅಲ್ಲ, ಯಡ್ಮುರಿ. ಹೋಗ್ತಾ ಇದ್ದೇವೆ ಆನ್ ದ ವೇ. ಅದು ಯಾವುದೋ ಇದನ್ನ ಎಡೆಮುರಿಲ್ಲ, ಯಡ್ಮುರಿ ಹೋಗ್ಬೇಕಾದ್ರೆ ನಾವು ಇರುಟ್ಟು ಹೋಗ್ಬೇಕು. ಬಲ್ಮುರಿನ ಆ ಕಡೆ ಹೋದರೆ ಬಲ್ಮುರಿ. ಸೊ ಆಫ್ ರೋಡಿಂಗ್ ಹೋಗ್ಬೇಕಾಗುತ್ತೆ. ಆಫ್ ರೋಡಿಂಗ್ ಹೋಗ್ತಾ ಇದ್ದೇವೆ. ಆಫ್ ರೋಡಿಂಗ್ ಹೋಗ್ಬೇಕು ಈಗ. ಎಡಬಲ ನೋಡ್ಕೋಬೇಕು. ಯಡ್ಮುರಿ ಬಲ್ಮುರಿ. ನಾನು ತೊಡೆಮುರಿ ಅಂದ್ಬಿಟ್ಟೆ. ಇಲ್ಲಿ ನೀರು ಬರ್ತಾ ಇದೆ, ಸೂಪರ್ ಆಗಿದೆ ಇದು.
ಯಾವ್ದು ರೌಂಡ್ ಇದೆ? ಯಡ್ಮುರಿ. ಯಡ್ಮುರಿ ಬಂದ್ವಿ. ಬೈಕ್ ಪಾರ್ಕ್ ಆಯಿತು. ಹೆಗಲ್ಮುರಿ, ತೊಡೆಮುರಿ, ಕಾಲ್ಮುರಿ, ಕಣ್ಮುರಿ, ಈಗೆಲ್ಲ ಅದು ಇದು ಮುರಿಗಳು ಬರ್ತಾಯಿದೆ. ಇಲ್ಲಿ ಕಾರ್ ಪಾರ್ಕ್ ಆಯಿತು, ಅಲ್ಲಿ ಬೈಕ್ ಪಾರ್ಕ್ ಆಯಿತು. ಗೈಸ್ ಇದು ಯಡ್ಮುರಿ ಬಂದ್ವಿ. ಯಡ್ಮುರಿ ನೀವು ನೋಡಿ ಹೀಗಿದೆ ಇಲ್ಲಿಂದ. ಇಟ್ ಲುಕ್ಸ್ ವೆರಿ ಗುಡ್ ಆ್ಯಕ್ಚುಲಿ ಫ್ರಮ್ ಹಿಯರ್. ಅಲ್ಲಿ ಹೋಗಿ ಆಟ ಆಡ್ಬೋದು, ಮೇಲೇನೂ ಹೋಗ್ಬೋದು. ಆ ಕಡೆ ಹೋದರೆ ಡೆಪ್ತ್ ಇದೆ, ಒಳಗಡೆ ನೀರಿದೆ. ಈ ಕಡೆ ಬೇಕಿದ್ರೆ ಇಲ್ಲೆಲ್ಲ ಆಟ ಆಡ್ಕೋಬೋದು ನಾವು. ಐ ಆಮ್ ಟ್ರೈಂಗ್ ಟು ಟೇಕ್ ಅ ಡ್ರೋನ್ ಶಾಟ್ ತೊಗೊಳಕ್ಕೆ ಟ್ರೈ ಮಾಡ್ತೇನೆ, ಓಕೆನಾ. ಸೊ ಇಲ್ಲೆಲ್ಲ ಆಟ ಆಡ್ಬೋದು, ಇಲ್ಲಿ ಆಟ ಆಡ್ಕೋಬೋದು. ನೀರಿದೆ, ಬರುತ್ತೆ. ಇನ್ನೂ ಸ್ವಲ್ಪ ನೀರು ಜಾಸ್ತಿ ಇರುತ್ತೆ ಆ್ಯಕ್ಚುಲಿ. ಈ ಟೈಮಲ್ಲಿ ನೀರಿಲ್ಲ, ಬಟ್ ಇಟ್ಸ್ ಗುಡ್ ಆ್ಯಕ್ಚುಲಿ. ಪ್ಲೇಸ್ ಇಸ್ ಗುಡ್. ನೋಡುವ, ಎಂಜಾಯ್ ಮಾಡ್ತೇನೆ, ನಾನು ಎಂಜಾಯ್ ಮಾಡ್ತೇನೆ. ಟ್ರೈ ಟು ಟೇಕ್ ಅ ಡ್ರೋನ್ ಶಾಟ್ಸ್ ಈಗ ಮಾಡ್ತೇನೆ. ಇಲ್ಲಿ ನೋಡಿ ರಮೇಶ್ ಅಣ್ಣ ಬರ್ತಿರೋದು. ನೀರಲ್ಲಿ ಬಂದ್ ಮಾಡಿ ಇರ್ಲಿ ಹೋನಿ. ಈಗ ಇಲ್ಲಿ ಯಡ್ಮುರಿಯಲ್ಲಿ ಆಟ ಆಡಿದ್ವಿ, ನೀರಲ್ಲಿ ಆಟ ಆಡಿದ್ವಿ. ಎಲ್ಲ ಫ್ಯಾಮಿಲಿ ಎಲ್ಲ ಆಟ ಆಡ್ಕೊಂಡು ಇಲ್ಲಿ ಗಾಡಿ ಪಾರ್ಕ್ ಇದೆ, ಅಲ್ಲಿ ಫ್ಯಾಮಿಲಿ ವೆಯ್ಟ್ ಮಾಡಿದ್ರೆ ಅವರು ಕಾರಲ್ಲಿ ಬರ್ತಾರೆ. ಸೊ ನಾನು ಬೈಕಲ್ಲಿ ಹೊರಡಬೇಕು, ಬೈಕಲ್ಲಿ ಪಾರ್ಕ್ ಮಾಡಿದ್ದೆ. ದಿಸ್ ಇಸ್ ದ ಬೈಕ್. ಎಲ್ಲ ನೋಡ್ಬೋದು ಕಂಪ್ಲೀಟ್. ಐ ಹ್ಯಾವ್ ಗಾಟ್ ವೆಟ್. ಏನೋ ಹಾಕ್ಬಿಟ್ಟಿದೆ ಮೀಟರ್ ಮೇಲೆ. ಶಬಾಷ್, ಇರಬೇಕು ಪ್ರಸಾದ. ಇಲ್ಲಿ ಹೇಳ್ಕೊಳ್ಳೋದು ಹೇಗೆ ಮರ ಗಾಡಿನ? ತೂಕ ಇದೆ ಗಾಡಿ. ಪ್ಯಾಂಟ್ ಒಳಗಡೆ ಎಲ್ಲ ಒದ್ದೆ ಆಗಿದೆ. ಇಷ್ಟರ ಒಳಗಡೆ ಹೆಂಗೆ ನಿಲ್ಲಿಸ್ತಾರೆ ಮರ ಗಾಡಿಗಳು, ಇಟ್ಕೊಳಕ್ಕೂ ಆಗಲ್ಲ.
ಹೊರಡ್ತಿದ್ವಿ ವಾಪಸ್ಸು. ಇಲ್ಲಿ ಸ್ವಲ್ಪ ಕಾರ್ ತಗೊಳ್ಳೋದು ಕಷ್ಟ ಆಗ್ತಿದೆ. ರೋಡ್ ನೋಡಿ ಏನು ಮಸ್ತಾಗಿದೆ. ಬಲ್ಮುರಿಯಿಂದ ಮುಂದೆ ಹೋಗ್ತಾರೋ ರೂಟ್ ಇದು. ಫ್ರಮ್ ಬಲ್ಮುರಿ ಎಡ್ಮುರಿ ಒಂದೇ ರೂಟು, ಎಲ್ಲ ಪಕ್ಕದಲ್ಲಿರೋದು. ಅಲ್ಲಿಂದ ಹೋಗ್ತಾ ನಮಗೆ ಇದೊಂದು ವ್ಯೂ ಸಿಗುತ್ತೆ. ಸೂಪರ್ ಆಗಿದೆ ನೋಡಿ, ಎಲ್ಲ ಕಡೆ ಗ್ರೀನರಿ. ಲೈಕ್ ಹೋಗಿದ ರೂಟ್ ಇದೆ ಅನ್ಸುತ್ತೆ. ನಾನು ಪ್ರಾಬ್ಲಮ್ ಯಾವಾಗಲೂ ಹೋಗ್ಬೇಕಾದ್ರೆ ತೋರಿಸಿದ್ದು ನಿಮ್ಗೆ ಇದನ್ನೇ. ಈಗ ಆ ರೂಟಲ್ಲಿ ಹೀಗೆ ಹೋಗ್ತಿರೋದು ನಾನು. ಹಂಪ್ಗಳು ನೆರಳಲ್ಲಿ ಕಾಣಲ್ಲ, ಹುಷಾರಾಗಿ ಓಡಿಸ್ಬೇಕು. ಟಚ್ ಆಗ್ತಿತ್ತು ಇವಾಗ ನಮ್ಮ ಕಾರ್ ಕೆಳಗಡೆ ಗ್ರೌಂಡ್ ಕ್ಲಿಯರಿಂದ. ಟಚ್ ಆಗಲಿಲ್ಲ ಪುಣ್ಯಕ್ಕೆ, ಕ್ರಾಸ್ ತೊಗೊಂಡಿದ್ದರಿಂದ. ಎಷ್ಟು ಮಸ್ತಾಗಿದೆ ಗ್ರೀನಾಗಿ. ಗೈಸ್ ನನಗಂತ ಗೊತ್ತಿಲ್ಲ, ಈ ಅಂಕಲ್ ಯಾರೋ ಗೊತ್ತಿಲ್ಲ, ಏನು ಹಾಕೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಹೆಲ್ಮೆಟ್ ಹಾಕೊಂಡಿಲ್ಲ, ಬಟ್ ಅದು ನೋಡಿ ಹೇಗಿದೆ ಪ್ರೊಟೆಕ್ಷನ್. ಫುಲ್ಲು ಬಿದ್ದರೆ ಎಲ್ಲ ಇಂಜಿನ್ಗೂ ಪ್ರೊಟೆಕ್ಷನು, ಇಂಜಿನ್ಗೂ ಗಾಡಿಗೂ ಪ್ರೊಟೆಕ್ಷನು, ಅವ್ರಿಗೂ ಪ್ರೊಟೆಕ್ಷನ್. ಹೆಂಗೆ ನೋಡಿ ಶಿಸ್ತು. ಆಟೋದು ಅದು ಮುಂದೆ ವಿಂಡ್ಶೀಲ್ಡ್ ಹಾಕ್ತಾರಲ್ಲ ಅದು ಕವರು, ಶಿಸ್ತ ಹೆಂಗೆ ಹೋಗ್ತಾವ್ರು ನೋಡಿ, ಹಿಂಗೆ ಸುಂಟ್ರ ಗಾಡಿ ಥರ. ಅವಾಗಿಂದ ನೋಡ್ಕೊಂಡು ಬರ್ತಾ ಇದ್ದೆ ನಾನು, ಆಗ್ಲಿಂದ ನೋಡ್ತಾ ಇದ್ದೆ. ಅದೇನಂತ ಅರ್ಥ ಆಗಿಲ್ಲ. ಸೊ ಅದಕ್ಕೆ ಹತ್ರ ಬಂದು ನೋಡಿದೆ. ಈಗ ನೋಡಿ ಆಟೋ ವಿಂಡ್ಶೀಲ್ಡ್ ಅದು ಹಾಕೊಂಡು ಶಿಸ್ತಾಗಿ ಹೆಂಗೆ ಸುಂಟ್ರ ಗಾಡಿ ಥರ. ನಮ್ಮ ಕಾರ್ ಈಗ ಬಂತು. ನಾನು ಕ್ರೂಸ್ ಮಾಡಿದೆ 130ವರೆಗೂ ಕ್ರೂಸ್ ಮಾಡಿದೆ, ಅದಕ್ಕಿಂತ ಹೆಚ್ಚು ಕ್ರೂಸ್ ಮಾಡಿಲ್ಲ. ನಾನು ಕ್ರೂಸ್ ಮಾಡ್ಕೊಂಡು ಈಗ ಬಂದ್ವಿ. ಎಲ್ಲಿಗೆ ಬಂದ್ವಿ? ಮಂಡ್ಯ ಬಂದ್ವಿ. ಇನ್ನು 1 ಕಿಲೋಮೀಟರ್, ಜಸ್ಟ್ 1 ಕಿಲೋಮೀಟರ್ ವಿ ವಿಲ್ ಬಿ ಇನ್ ಮಂಡ್ಯದಲ್ಲೇ ಇದ್ದೀವಿ ಆಲ್ಮೋಸ್ಟ್. ಮಂಡ್ಯ ಅಲ್ಲೇ ಆರ್ಚ್ ಕಾಣಿಸ್ತದೆ. ಮಂಡ್ಯದ ಗಂಡು ಸಾಂಗ್ ಇದೆ ಕನ್ನಡ. ಗೈಸ್ ಕ್ಯಾನ್ ಲಿಸನ್ ಟು ಇಟ್ ಅನ್ ಯೂಟ್ಯೂಬ್ ವಾಟ್ ಎವರ್. ದರ್ ಇಸ್ ಅ ಸಾಂಗ್ ಆನ್ ಮಂಡ್ಯ. ಸಕ್ಕರೆ ನಗರ ಮಂಡ್ಯಕ್ಕೆ ಸುಸ್ವಾಗತ ಅಂತ ಬರೆದಿದ್ದಾರೆ. ಪೆಟ್ರೋಲ್ ಬಂಕ್ ಏನು ಫ್ಯೂಯಲ್ಲ ಇದೆ, ಇದಕ್ಕೂ ಹಾಕ್ಸ್ಬಿಡೋಣ ಅದೇ ಗ್ಯಾಪಲ್ಲಿ. ಊಟಕ್ಕೆ ನಿಲ್ಸಿದ್ವಿ ಗಾಡಿನ ಮತ್ತು ಬೈಕ್ನ. ರೇಡಿಯೇಟರ್ ಕೂಲ್ ಆಗ್ತಾ ಇದೆ. ಯು ಕ್ಯಾನ್ ಹಿಯರ್ ದ ವಾಯ್ಸ್. ಬರ್ತಿರುತ್ತೋ ಇಲ್ಲ ಗೊತ್ತಿಲ್ಲ, ರೇಡಿಯೇಟರ್ ಆನ್ ಆಗಿದೆ, ಬರ್ತಾ ಇದೆ ಸೌಂಡ್. ಯಾವ ಹೋಟ್ಲ್ ಇದ? ಸಾಯಿ ಸಾಗರ್ ವೆಜ್. ಸರಿ, ಯಾವುದೊಂದು ಸಿಕ್ಕಿತ್ತು ಹಿರುಂಡ ತಿಂದ್ಬಿಟ್ಟು ಅಂದ್ಬಿಡೋಣ ಬ್ಯಾಂಗ್ಳೂರ್ಗೆ. ಬಿಸಿಲು ವಿಪರೀತ ಇದೆ.